ಇನ್ನು ಖಾತೆ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವರಲ್ಲಿ ಅಸಮಾಧಾನ ಮುಂದುವರೆದಿದೆ. ಆ ಪೈಕಿ ಮುನಿಯಪ್ಪ ಅವರು ಕೂಡ ಒಬ್ರು. ನಿನ್ನೆಯಿಂದಲೂ ಸಿಎಂ ಅವರ ಜೊತೆಯಲ್ಲೇ ಓಡಾಡ್ತಾ ಇದ್ದಾರೆ ಕೆಎಚ್ ಮುನಿಯಪ್ಪ. ಇವತ್ತು ಕೂಡ ಸಿಎಂ ಜೊತೆಗೇನೆ ಮುನಿಯಪ್ಪ ಆಗಮಿಸಿದ್ರು. ಬೆಂಗಳೂರು ಏರ್ಪೋರ್ಟ್ ವರೆಗೂ ಕೂಡ ಮುನಿಯಪ್ಪ ಬಂದಿದ್ರು. ಖಾತೆ ಬದಲಾವಣೆಯ ಬಗ್ಗೆ ಹೈಕಮಾಂಡ್ ಜೊತೆಗೆ ಸ್ವಲ್ಪ ಚರ್ಚೆಯನ್ನ ಮಾಡಿ ಅಂತ ಹೇಳಿ ಸಿಎಂ ಡಿಕೆ ಶಿವಕುಮಾರ್ ಅವರ ಬಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಏರ್ಪೋರ್ಟ್ನಲ್ಲಿ ಬೀಳ್ಕೊಡುಗೆ ನೀಡಿ ಮುನಿಯಪ್ಪ ಅವರು ವಾಪಸ್ ಆಗಿದ್ದಾರೆ. ಪ್ರಮುಖವಾಗಿ ತಮ್ಮ ಖಾತೆ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ನ ಗಮನಕ್ಕೆ ತನ್ನಿ, ಗುಡ್ ನ್ಯೂಸ್ ಅನ್ನ ತಗೊಂಡು ಬನ್ನಿ ಬರಬೇಕಿದ್ರೆ ಅಂತ ಹೇಳಿ ಮುನಿಯಪ್ಪ ಅವರು ಮನವಿಯನ್ನ ಮಾಡಿಕೊಂಡು ಡಿಕೆ ಶಿವಕುಮಾರ್ ಅವರನ್ನ ದೆಹಲಿಗೆ ಬೀಳ್ಕೊಟ್ಟು ವಾಪಸ್ ಅವರು ಆಗಮಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಖಾತೆ ಹಂಚಿಕೆ ಆದಂತಹ ಸಂದರ್ಭದಲ್ಲೇ ಮುನಿಯಪ್ಪ ಅವರು ಬೇಸರವನ್ನು ಹೊರಹಾಕಿದ್ರು. ಸೀನಿಯಾರಿಟಿ ಮೇಲೆ ಖಾತೆಯನ್ನು ಹಂಚಿಕೆ ಮಾಡಿಲ್ಲ ಅಂತ ಹೇಳಿ ಬಹಿರಂಗವಾಗಿ ಮಾತನಾಡಿದ್ರು. ತಾವು ಈಗಾಗಲೇ ತಮಗೆ ಕೊಟ್ಟಿರುವಂತಹ ಆಹಾರ ಇಲಾಖೆಯನ್ನು ನಿಭಾಯಿಸಿದ್ದೀವಿ, ಬೇರೆ ಖಾತೆಯನ್ನು ಕೊಡಬೇಕು, ಸಮಾಜ ಕಲ್ಯಾಣವೋ ಅಥವಾ ಕೃಷಿ ಇಲಾಖೆಯೋ ಈ ರೀತಿ ಖಾತೆ ಕೊಟ್ಟರೆ ಉತ್ತಮ ಅಂತ ಅಭಿಪ್ರಾಯ ತಿಳಿಸಿದ್ರು. ಇನ್ನು ಟಿಬಿ ಜಯಚಂದ್ರ ಅವರ ವಿಚಾರಕ್ಕೆ ಬರೋದಾದರೆ ದೆಹಲಿಯ ವಿಶೇಷ ಪ್ರತಿನಿಧಿಯಾಗಿ ಅವರು ಮುಂದುವರಿಕೆಯಾಗ್ತಿದ್ದಾರೆ. ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ರು ಟಿಬಿ ಜಯಚಂದ್ರ. ಸಚಿವ ಸ್ಥಾನ ಮೊದಲನೇ ಪಟ್ಟಿಯಲ್ಲಿ ಸಿಗಲಿಲ್ಲಲ್ಲ ಅಂತ ಅಸಮಾಧಾನಗೊಂಡಿದ್ರು ಶಿರಾ ಕ್ಷೇತ್ರದ ಶಾಸಕರು ಟಿಬಿ ಜಯಚಂದ್ರ. ತಮ್ಮ ಅನುಭವಕ್ಕೆ ತಕ್ಕಂತ ಹುದ್ದೆ ಸಿಕ್ತಿಲ್ಲ ಅನ್ನುವಂಥ ಬೇಸರ ಅವರಿಗಿದೆ. ಸಿದ್ದರಾಮಯ್ಯ ಸಂಪುಟದಲ್ಲೂ ಅವರಿಗೆ ಸಚಿವಗಿರಿ ಸಿಕ್ಕಿರಲಿಲ್ಲ. ಈಗ ಡಿಕೆ ಸಂಪುಟದಲ್ಲಾದರೂ ಸಚಿವ ಸ್ಥಾನ ಸಿಗ್ತೇನೋ ಅಂತ ವಿಶ್ವಾಸ ಇತ್ತು. ಆದರೆ ಆ ವಿಶ್ವಾಸಕ್ಕೆ ತಕ್ಕನಾದಂತಹ ಉತ್ತರ ಸಿಗಲಿಲ್ಲ. ಸಚಿವ ಸ್ಥಾನ ಈಗಲೂ ಕೊಡದೇ ಇದ್ದಿದ್ದಕ್ಕೆ ಜಯಚಂದ್ರ ಬೇಸರಗೊಂಡಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿದ್ದಾರೆ ಟಿಬಿ ಜಯಚಂದ್ರ. ತಮ್ಮ ಅನುಭವಕ್ಕೆ ತಕ್ಕದಾದಂತಹ ಹುದ್ದೆ ಸಿಕ್ಕಿಲ್ಲ ಅನ್ನೋದು ಅವರಿಗಿರುವಂತಹ ಬೇಸರ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಹೊಸದಾದಂಥ ಮುಖ್ಯಮಂತ್ರಿ ಬಂದಿದ್ದಾಯಿತು, ಹೊಸ ಸಂಪುಟದಲ್ಲಿ 13 ಜನ ಈಗಾಗಲೇ ಸಚಿವಗಿರಿ ಪಡೆದಿದ್ದಾಯಿತು. ಆದರೆ ಇಷ್ಟಾದರೂ ಕೂಡ ಅಸಮಾಧಾನ ಮಾತ್ರ ಖತಮ್ ಆಗ್ತಾ ಇಲ್ಲ. ಜೊತೆ ಖಾತೆ ಕೂಡ ಮುಂದುವರಿತಾ ಇದೆ. ಸಿಎಂ DCM ಎಲ್ಲರೂ ಕೂಡ ದೆಹಲಿಯಲ್ಲಿ ಬಿಡ್ಬಿಡ್ತಾ ಇರೋದು ನೋಡ್ತಾ ಹೋದರೆ ಏನು ಚರ್ಚೆ ಆಗುತ್ತೆ, ಏನು ಅಜೆಂಡಾ ಅಂತ? ಪ್ರತಿಮಾ, ಖಂಡಿತ ಸಿಎಂ ಆದಂಥ ಬಳಿಕ ಮೊದಲ ಬಾರಿಗೆ ದೆಹಲಿಗೆ ಬರ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಬಂದಲ್ಲಿ ಸಕಲ ಸಿದ್ಧತೆ ಕೂಡ ಏನು ಆಯೋಜನೆ ಆಗಿರುವಂಥದ್ದು. ಪ್ರಮುಖವಾಗಿ ಏನು ಒಂದಷ್ಟು ಸಚಿವರು ಕೂಡ ಅಸಮಾಧಾನ ಅವರು ಹಾಕಿದ್ರು. ಆದರೆ ಇದ್ರ ಜೊತೆಗೆ ಈಗ ದೆಹಲಿ ವಿಶೇಷ ಪ್ರತಿನಿಧಿಯಾದಂಥ ಜಯಚಂದ್ರ ಕೂಡ ಅಸಮಾಧಾನ ಅವರು ಆಗ್ತಾ ಇರುವಂಥದ್ದು. ಕಳೆದ ಬಾರಿ ಸಿದ್ದರಾಮಯ್ಯವರ ಸಚಿವ ಸಂಪುಟದಲ್ಲಿ ನಾನು ಸೇರಬೇಕಾಗಿತ್ತು, ಅನಿವಾರ್ಯ ಕಾರಣದಿಂದ ಸೇರಿರಲಿಲ್ಲ. ಈ ಬಾರಿ ಕೂಡ ವಿಶ್ವಾಸ ಹೊಂದಿದ್ರು. ಆದರೆ ಡಿಕೆ ಶಿವಕುಮಾರ್ ಅವ್ರನ್ನ ಮತ್ತೆ ಏನು ದೆಹಲಿ ವಿಶೇಷ ಪ್ರತಿನಿಧಿ ಮುಂದುವರಿಯಂತೆ ಆದೇಶ ಕೂಡ ಮಾಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅವರು ಹೈಕಮಾಂಡ್ ಭೇಟಿ ಮಾಡುವಂಥ ಲಕ್ಷಣಗಳು ಕೂಡ ಇರುವಂಥದ್ದು. ಮತ್ತೆ ಈ ಅಸಮಾಧಾನ ವಿಚಾರವಾಗಿ ನಾಯಕರ ಬಳಿ ಚರ್ಚೆ ಕೂಡ ಮಾಡ್ತಾರೆ ಅಂತ ಹೇಳ್ಬೋದು. ಈಗ ಏನು ಸಿಎಂ ಡಿಕೆ ಶಿವಕುಮಾರ್ ಬರುವಂಥ ಹಿನ್ನೆಲೆಯಲ್ಲಿ ಅವರ ಬಳಿ ಕೂಡ ಚರ್ಚೆ ಮಾಡ್ತಾರೆ. ನಾನೀಗ ಕರ್ನಾಟಕ ಭವನ ಬಳಿ ಇರುವಂಥದ್ದು ನೋಡಬಹುದಾಗಿದೆ. ಅವರು ಬರುವಂಥ ಹಿನ್ನೆಲೆಯಲ್ಲಿ ಯಾವ ರೀತಿ ಸಿದ್ಧತೆ ಆಗ್ತಾ ಇದೆ ಅಂತ ಹೇಳಿದ್ರೆ ಸಾಕಷ್ಟು ಒಂದು ಹೂವಿನ ಅಲಂಕಾರದೊಂದಿಗೆ ಏನು ಸಿದ್ಧತೆ ಮಾಡ್ಕೊಂಡಿರುವಂಥದ್ದು. ಯಾಕಂದರೆ ಏನು ಈ ಮೊದಲ ಬಾರಿಗೆ ಸಿಎಂ ಆದಂಥ ಬಳಿಕ ಇಲ್ಲಿಗೆ ಬರ್ತಾ ಇರುವಂಥದ್ದು. ಇತ್ತೀಚೆಗಷ್ಟೇ ಏನು ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದಂಥ ವೇಳೆ ಕರ್ನಾಟಕ ಭವನದಲ್ಲಿ ಇದ್ದಂಥ ಏನು ಒಂದು ಅಧಿಕಾರಿಗಳ ವಿರುದ್ಧ ಅಸಮಾಧಾನ ಕೂಡ ಹೊರಹಾಕಿದ್ರು. ಕೇಂದ್ರದಿಂದ ಬರುವಂಥ ಏನು ಯೋಜನೆಗಳೇನಿದ್ದಾವೆ ಅದನ್ನು ರಾಜ್ಯಗಳಿಗೆ ಏನು ಸಮಪಾಲಾಗಿ ಏನು ಅದನ್ನು ಮಾಹಿತಿ ನೀಡ್ತಾ ಇಲ್ಲ ಅನ್ನುವಂಥ ಮಾಹಿತಿ ಕೂಡ ಏನು ಪ್ರಸ್ತಾಪ ಮಾಡಿದರು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಸಿದ್ಧತೆ ಕೂಡ ಏನು ಇಲ್ಲಿ ಆಗ್ತಾ ಇರುವಂಥದ್ದು. ಒಳಗಡೆ ಸಂಪೂರ್ಣವಾಗಿ ಏನು ಅವ್ರು ಬರುವಂಥ ಹಿನ್ನೆಲೆಯಲ್ಲಿ ಹೂವಿನ ಅಲಂಕಾರದೊಂದಿಗೆ ಏನು ಕಂಗೊಳಿಸ್ತಿದೆ ಅಂತ ಹೇಳ್ಬೋದು. ಸಾಕಷ್ಟು ಸಿದ್ಧತೆ ಆಗ್ತಾ ಇದೆ. ಅಂದರೆ ಈಗ ಸಿಎಂ ಮತ್ತು DCMನವರು ಕೂಡ ಇದು ಮೊದಲೇ ಬಾರಿಗೆ ದೆಹಲಿಗೆ ಬರ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ದೆಹಲಿ ಕರ್ನಾಟಕ ಮತ್ತು ಸಕಲ ಸಿದ್ಧತೆ ಆಗ್ತಾ ಇದೆ. ಯಾಕಂದರೆ ಏನು ಈಗ ಈ ಹಿಂದೆ ಈ ಅಧಿಕಾರಿಗಳು ಏನು ಕೇಂದ್ರದಿಂದ ಬರುವಂಥ ಯೋಜನೆಗಳು ಸಮರ್ಪಕವಾಗಿ ರಾಜ್ಯಗಳಿಗೆ ಮಾಹಿತಿ ನೀಡಿಲ್ಲ. ಹೀಗಾಗಿ ಒಂದಷ್ಟು ಅಧಿಕಾರಿಗಳ ವಿರುದ್ಧ ಅಸಮಾಧಾನ ಕೂಡ ಹೊರ ಹಾಕಿದ್ರು. ಹೀಗಾಗಿ ಆ ಒಂದು ಎಲ್ಲ ಒಂದು ಕಡೆ ಇದೆಲ್ಲ ಏನು ತೀರಿಸುವಂಥ ಪ್ರಯತ್ನ ಮಾಡುವಂಥ ಆರೋಪ ಕೂಡ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯಾಗಿ ಈಗ ಮೊದಲ ಬಾರಿಗೆ ಸಿಎಂ ಏನು ದೆಹಲಿಗೆ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲ ಸಿದ್ಧತೆ ಆಗ್ತಾ ಇದೆ. ಈಗ ಎಲ್ಲ ಕೂಡ ಏನು ಈಗ ನಾವು ನೋಡಬಹುದಾಗಿದೆ. ಇಲ್ಲಿ ಒಂದು ಈ ಹಿಂದೆ ಇದ್ದಂಥ ಸಿದ್ದರಾಮಯ್ಯನ ಫೋಟೋ ತೆಗೆದು ಏನು ಈಗ ಹೀಗೆ ಹಾಲಿ ಇರುವಂಥ ಡಿಕೆ ಶಿವಕುಮಾರ್ ಅವರ ಫೋಟೋ ಕೂಡ ಅಳವಡಿಸಿರುವಂಥದ್ದು. ಎಲ್ಲ ಅಧಿಕಾರಿಗಳು ಸಿಎಂ ಅನ್ನು ಮನವೊಲಿಸುವಂಥ ಪ್ರಯತ್ನ ಕೂಡ ದೆಹಲಿ ಕರ್ನಾಟಕ ಭವನದಲ್ಲಿ ನಡೀತಾ ಇದೆ. ಏನು ಮಧ್ಯಾಹ್ನ ವೇಳೆಗೆ ಸಿಎಂ ಬರ್ತಾರೆ. ಮತ್ತು ಇದಾದ ನಂತರನೇ ಇವತ್ತೇನೆ ಏನು ನರೇಂದ್ರ ಮೋದಿಯವ್ರನ್ನ ಭೇಟಿ ಮಾಡಿ ರಾಜ್ಯದ ಯೋಜನೆಗಳ ಬಗ್ಗೆ ಮತ್ತು ಏನು ಮೊದಲೇ ಬಾರಿಗೆ ಸಿಎಂ ಆದಂಥ ಹಿನ್ನೆಲೆಯಲ್ಲಿ ಅವ್ರನ್ನ ಶುಭಾಶಯ ಕೋರೋದಕ್ಕೂ ಕೂಡ ಏನು ಹೋಗುವಂಥ ಸಾಧ್ಯತೆ ಹೆಚ್ಚಿರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಮಹೇಶ್.